ಗರ್ಭಾವಸ್ಥೆಯಲ್ಲಿ 9 ತಿಂಗಳು ನಾವು ಆ ತಾಯಿಯನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತೀವಿ. ಆಕೆಗೆ ಬೇಕಾದಂತ ಪೌಷ್ಟಿಕ ಆಹಾರಗಳನ್ನ ಕೊಡ್ತೀವಿ. ಆದರೆ ಹೆರಿಗೆಯ ನಂತರ ನಾವು ಅಷ್ಟೇ ಅವಳ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇದೀವ. ಯಾಕೆ ಅಂದ್ರೆ ಪ್ರತಿ ಹೆರಿಗೆನೂ ತಾಯಿಯ ಪುನರ್ಜನ್ಮ. ಆಕೆ ಸಾವಿನ ಬಾಗಿಲನ್ನ ತಟ್ಟಿ ಮರುಜನ್ಮ ಪಡೆದಿರ್ತಾಳೆ. ಆ ನೋವಿನಿಂದ ಚೇತರಿಸಿಕೊಂಡು ಮತ್ತೊಂದು ಮಗುನ ಹೆರೋದಕ್ಕೆ ಆಕೆ ದೇಹವನ್ನ ಸಿದ್ಧ ಮಾಡ್ಕೋಬೇಕು. ಹೆಣ್ಣು ಗಟ್ಟಿಗಿತ್ತಿ ಆಗ್ಬೇಕು. ಈ ಕಾರಣಕ್ಕಾಗಿನೇ ನಮ್ಮ ಪೂರ್ವಜರು ಬಾಣಂತಿಯರಿಗೆ ಜೀವ ಸಂಜೀವಿನಿ ಆದಂತಹ ಆಳ್ವಿ ಕಾಳಿನ ಬಿಸಿ ಪಾನೀಯವನ್ನ ಪ್ರತಿದಿನ ಕೊಡ್ತಿದ್ರು. ಈಗ ಬಿಡಿ, ಎಷ್ಟೋ ಜನರಿಗೆ ಆಳ್ವಿ ಕಾಳು ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈಗ ಈ ಆರೋಗ್ಯಕರ ಪಾನೀಯ ನಿಮ್ಮ ಮನೆ ಬಾಗ್ಲಿಗೆ ಬಂದಿದೆ. ಹೆದರ್ಬೇಡಿ, ಇದು ಔಷಧಿ ಅಲ್ಲ. ಉತ್ತಮ ಆರೋಗ್ಯಕ್ಕಾಗಿ ನಮ್ಮ ಆಯುರ್ವೇದ ಪರಂಪರೆಯ ದೊಡ್ಡ ಕೊಡುಗೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಪಾನೀಯವನ್ನ ಪ್ರತಿ ಬಾಣಂತಿ ಮಹಿಳೆಗೂ ಕಡ್ಡಾಯವಾಗಿ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಹೆರಿಗೆಯ ನಂತರ ಕಳೆದುಕೊಂಡ ಶಕ್ತಿಯನ್ನ ಮತ್ತೆ ವಾಪಸ್ ಪಡೆಯೋದಕ್ಕೆ ಇದೊಂದು ಪೌಷ್ಟಿಕ ಆಹಾರ. ಇದು ಮಹಿಳೆಯರ ಎಷ್ಟೋ ಆರೋಗ್ಯ ಸಮಸ್ಯೆಗೆ ರಾಮಬಾಣ ಆಗಿದೆ. ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳು ಪ್ರೌಢಾವಸ್ಥೆಯಲ್ಲಿ ಇರಬೇಕಾದ್ರೆ ಸೊಂಟ ನೋವು, ಮುಟ್ಟಿನಿಂದ ಸಾಕಷ್ಟು ಕೈಕಾಲು ನೋವೆಲ್ಲ ಅನುಭವಿಸ್ತಾ ಇರ್ತಾರೆ. ಸೊ ಇದರಿಂದ ಅಂಥ ಸಮಸ್ಯೆಗಳನ್ನ ಆರಾಮಾಗಿ ಪರಿಹಾರ ಮಾಡ್ಕೋಬಹುದು. ಹಾಗೆ ತಾಯಿಯ ಎದೆಹಾಲನ್ನ ಹೆಚ್ಚಿಸೋದಕ್ಕೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ.